ಸ್ನೇಹಿತರೆ ಇವನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಟ್ರಿಪ್ಪಿಗೆ ಹೊರಡ್ತಾ ಇದೀವಿ. ಸೀಟ್ ಏಟ್ ಹಾಕಿದ ನೋಡ್ರಿ ಈ ಕಳ್ಳ ನನ್ನ ಮಗ. ಲೈಟ್ ಹಾಕ್ತೀನಿ ತಡ್ರಿ. ನೋಡ್ರಿ ಇವನು ಏನ್ ಮಾಡ್ತಾ ಇದ್ದಾನೆ. ನನ್ನ ಮಗ ಬಾರೋ ಟ್ರಿಪ್ಪಿಗೆ ಅಂದ್ರೆ ಇಲ್ಲಿ ಫೋನಲ್ಲಿ ಮಾತಾಡ್ಕೊಂಡು ನಿಂತೀಯ. ನೀವು ಏನ್ ಮಾಡಕ್ ಬಂದ್ಯಾರ ಇವರೆಲ್ಲ? ಸುಮ್ನೆ ವೇಸ್ಟ್, ಎಂಜಾಯ್ ಮಾಡಂಗಿಲ್ಲ ಏನಿಲ್ಲ. ಸ್ನೇಹಿತರೆ ಇವತ್ತು ನಾವು ಇಲ್ಲಿಂದ ಎಲ್ಲಿ ಅಂತಂದ್ರೆ ಉಡುಪಿ ಕಡೆ ನಮ್ಮ ಪಯಣ ಬೆಳೆಸ್ತಾ ಇದ್ದೇವೆ. ನಾನು, ತೋಹಿದ್, ನಟರಾಜ್, ಅಭಿ, ಅಜಯ್ ಇವರೆಲ್ಲರೂ ಕೂಡ ಹೊರಟಿದ್ದೇವೆ. ನೋಡಿ ಮುನಿ ಸಕ್ಕರೆ ಬೈಲು ಟೈಮ್ ಎಷ್ಟಾಗಿದೆ ಅಂತ ಅಂದ್ರೆ ನೋಡ್ಬಿಡ್ರಿ ನೀವೇ. ಅಯ್ಯೋ ಇದ್ರಲ್ಲಿ ರೊಟೇಟ್ ಬರಲ್ಲ, ತೋರಿಸ್ತೀನಿ ನೋಡ್ರಿ. 9:54 ನಮ್ಮ ಡೆಸ್ಟಿನೇಷನ್ ಇರೋದು ಉಡುಪಿಗೆ. ನೋಡೋಣ ಉಡುಪಿ ಶ್ರೀಕೃಷ್ಣ ದೇವಾಲಯ ನೋಡ್ಕೊಂಡು ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವು ವಿಡಿಯೋದಲ್ಲಿ ನೆಕ್ಸ್ಟ್ ಹೇಳ್ತೀವಿ. ಏನೋ ಹೇಳ್ತಾ ಇದಾರೆ ನೋಡ್ರಿ. ಓಪನ್ ಆಗಿದ್ದು. ಹೌದು ಹೌದು, ಇವ್ರಿಗೋಸ್ಕರ. ದಾಸ ಸಾಹಿತ್ಯ ಮೊನ್ನೆ ಪವನ್ ಕಲ್ಯಾಣ್ ಬಂದು ಇದಾರೆ. ಕುಲವೆಂದು ಹೊಡೆದ ಇದ್ರೆ ನಾವೀಗ ಎಲ್ಲಿ ಇದೀವಿ ಅಂತಂದ್ರೆ ತೀರ್ಥಹಳ್ಳಿ ಸಿಟಿ ಒಳಗೆ ಹೋಗ್ತಾ ಇದೀವಿ. ಊಟ ಮಾಡೋಣ ಅಂತ ಅನ್ಕೊಂಡಿವಿ. ನೋಡಿದ್ರೆ ಎಲ್ಲೂ ಕೂಡ ಊಟದೊಂದು ಹೋಟೆಲ್ ಕೂಡ ಸಿಗ್ತಾ ಇಲ್ಲ. ಮೋಸ್ಟ್ಲಿ ಈಗ ಟೈಮ್ ಈಗಾಗ್ಲೇ 10:49. ಏನೋ ಜಾತ್ರೆ ವೈಬ್ಸ್ ಏನೋ ಇದೆ ಸ್ನೇಹಿತರೆ. ನೋಡೋಣ, ಏನಾದ್ರು ಜಾತ್ರೆ ಗೀತ್ರೆ ಇದ್ರೆ ನೋಡೋಣಂತೆ. ಮೋಸ್ಟ್ಲಿ ಜಾತ್ರೆ ಗೀತ್ರೆ ಮುಗ್ದಿರ್ಬೇಕೇನೋ ಅಂತ ಅನ್ನಿಸ್ತೈತ್ ನನಗೆ. ಯಾಕೋ ನಮ್ ಪ್ರಕಾಶ್ ಸರ್ ಯಾಕೆ ಬರ್ತಾರಪ್ಪ ಇಲ್ಲಿ? ಬೇಡ ಮಗ, ಟೈಮ್ ಆಗುತ್ತೆ. ಟೈಮ್ ವೇಸ್ಟ್ ಆಗುತ್ತೆ. ಸ್ನೇಹಿತರೆ ಇಂದು ಬೆಳಿಗ್ಗೆ ನಾವು ಉಡುಪಿಲಿದ್ದೀವಿ. ನಿನ್ನೆ ನೈಟ್ 11:45 ಬಂದಿದ್ದೀವಿ. ಏನಪ್ಪಾ ಅಂತಂದ್ರೆ ಬೆಳಿಗ್ಗೆನೆ ಅಂದ್ರೆ ಬೆಳಿಗ್ಗೆ ಬೇಗ ಎದ್ದು ಹೋಗೋಣ ಅಂತ ಅನ್ಕೊಂಡಿದ್ವಿ. ನೋಡಿದ್ರೆ ಈಗಾಗ್ಲೇ ಟೈಮ್ ಎಷ್ಟಿದೆ ನೋಡ್ರಿ 7:10. ಇಲ್ಲಿ ಉಡುಪಿಲಿದ್ದೀವಿ. ಇಲ್ಲಿ ಕಡೆನೆ ದೇವಸ್ಥಾನ ಇರೋದು. ನಾವು ನೋಡೋದಾದ್ರೆ ಏನ್ ಮಾಡೋದಪ್ಪ, ಈ ನಟರಾಜ್ ನೋಡಿದ್ರೆ ಕೈಗೆ ಸಿಕ್ಕಿಲ್ಲ, ಎಲ್ಲೋ ಬಿಟ್ಟಿದಿಲ್ಲ. ಸ್ವಲ್ಪ ಸಮಯದಲ್ಲಿ ಅವನು ಹುಡುಕಿ ಎಲ್ಲಾರು ಕರ್ಕೊಂಡ್ ಹೋಗ್ಬೇಕು. ಶ್ರೀಕೃಷ್ಣ ದೇವಸ್ಥಾನಕ್ಕೆ ಬಂದಿದ್ವಿ ಅಂತಂದ್ರೆ ಹಲ್ಲುಜ್ಜಿಲ್ಲ ಏನಿಲ್ಲ. ನಿನ್ನೆ ನೈಟ್ ನೋಡಿದ್ರೆ ಎಗ್ ರೈಸು, ಚಿಕನ್ ಅದು ಇದು ತಿನ್ಕೊಂಡ್ಬಂದು ದೇವಸ್ಥಾನದ ಒಳಗೆ ಹೋಗಿದ್ರೆ ಯಾವ ಕಿಂಡಿನೂ ಇಲ್ಲ. ನಿನ್ನೆ ನೈಟ್ ಯಾರ ಹೋಮ್ ಗಾರ್ಡ್ ಹೆಂಗೆ ಬೈದೋದ, ಅದಕ್ಕೆ ಮ್ಯೂಟ್ ಮಾಡಿದ್ವಿ. ನಮಗೆ ಯಾರು ನಮಗೆ ಏನು ಗೊತ್ತಿಲ್ಲ. ಇವ್ರು ಅಲ್ಲ, ನಮಗೆ ಗೊತ್ತಿಲ್ಲ. ಏ ಇನ್ಫಾರ್ಮೇಶನ್ ಕೊಡ್ಲಿ. ಈಗ ಹೋಗ್ತಾ ಇದೀವಿ ಸ್ನೇಹಿತರೆ. ಮತ್ತೆ ಎಲ್ಲಾದ್ರೂ ಒಂದು ಒಳ್ಳೆ ದಿನನಿತ್ಯ ಕರ್ಮ ಮುಗಿಸ್ಕೊಡೋ ಒಂದು ಜಾಗದಲ್ಲಿ ನಿಲ್ಲಿಸ್ತೀನಿ. ನೋಡೋಣ ನೆಕ್ಸ್ಟ್ ಅಲ್ಲೇನಾದ್ರು ಬ್ಲಾಗ್ ಮಾಡೋದಿದ್ರೆ ಮಾಡ್ತೀನಿ. ಶುಭೋದಯಗಳು ಸ್ನೇಹಿತರೆ. ಇವತ್ತು ನಾವು ಎಲ್ಲಿದೀವಿ ಅಂತಂದ್ರೆ ಮಲ್ಪೆ ಬೀಚ್. ನೋಡಿ ಮಲ್ಪೆ ಬೀಚ್ ನೋಡಿ. ಅಲ್ಲೊಬ್ರು ಇದಾರೆ, ಅಲ್ಲೊಬ್ರು ಬ್ಲಾಗರ್ ಇದಾರೆ, ದೊಡ್ಡ ಬ್ಲಾಗರ್ ಅವರು. ಒಬ್ರೇ ಬ್ಲಾಗ್ ಮಾಡ್ತಾ ಇದಾರೆ ಆಗ್ಲೇ. ಏನಪ್ಪಾ ಅಂತಂದ್ರೆ ಈಗ ನಾವಾಗ್ಲೇ ಮಲ್ಪೆ ಬೀಚಿಗೆ ಬಂದಿದೀವಿ. ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅಂತ ಇನ್ನು ಪ್ಲಾನ್ ಇಲ್ಲೇ ಬಂದಿರೋದು. ಇದೊಂದು ಸೇಡಿನ ಪಯಣ ಆಗಿದೆ ಸ್ನೇಹಿತರೆ. ಇದೊಂದು ಸೇಡಿನ ಪಯಣ. ಇಲ್ಲಿ ಈಗ ಏನಕ್ಕೆ ಬಂದಿದೀವಿ ಅಂತಂದ್ರೆ ಬ್ರಷ್ ಮಾಡಬೇಕು, ಇದೇ ನಮ್ಮ ಉದ್ದೇಶ. ನೆಕ್ಸ್ಟ್ ಸಿಗ್ತೀವಿ, ಬ್ರಷ್ ಮಾಡಿ ಸಿಗ್ತೀವಿ. ಈ ಮಹಿಳೆ ನೋಡಿ, ಉಕ್ಕಿನ ಮಹಿಳೆ ಅಂತ ಹೇಳ್ಬೋದು. ಉಪ್ಪಿನ ಮಹಿಳೆ ಅಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಗಾಳಿಪಟ ಹಾರಿಸ್ತಾ ಇದಾರೆ. ವ್ಯೂ ನೋಡ್ಕೊಳ್ರಿ. ಯಾರು ಕಾಲ್ ಗಲೀಜ್ ಮಾಡ್ಕೊಂಡವ್ರು ಅವ್ರು ಕಾರ್ ಹತ್ಸಲ್ ನೋಡ್ರಿ ಸ್ನೇಹಿತರೆ. ನೆಕ್ಸ್ಟ್ ಮತ್ತೆ ಸಿಗ್ತೀವಿ ಆಮೇಲೆ. ಈಗ ನಾವು ಕರೆಕ್ಟಾಗಿ ಎಲ್ಲಿದ್ದೀವಪ್ಪ ಅಂತಂದ್ರೆ ಈಗ ಇಲ್ಲಿ ಮಲ್ಪೆ ಬೀಚಲ್ಲಿ ಇದೀವಿ. ಇಲ್ಲೊಂದು ಫೋಟೋ ತೆಗ್ಸಿ ಒಂದು ರೀಲ್ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನೋಡೋಣ ನೆಕ್ಸ್ಟ್ ಸಿಗ್ತೀವಿ.
ಕೈ ಕೊಡ್ತೀನಿ, ಅವಾಗ ಹಿಂಗ್ ಮಾಡ್ಬೇಕಷ್ಟೇ. ನಾನು ಹಿಂಗ್ ಕೈ ಅಂತೀನಿ, ನಾನು ನೋಡಿ ರೆಡಿ. ಇವ್ರು ಲಾಸ್ಟ್ ಗೀತೆ ನಿಂತ ಸರ್ಕಾರ ಅಲ್ಲಿ ಪೊಲೀಸ್ ಬೇಡವೇ ಬೇಡ, ಒಂದೇ ಜೋರಿ ನಾಡಿಗೆ ನನ್ನ ಹೆಸರಿಡಬೇಕು, ಸ್ಕೂಲಲ್ಲಿ ನಂದು ಲೆಸನ್ ಇರಬೇಕು, ಕನ್ನಡ ಸಿನಿಮಾ ತೆಗೆಯೋಣ, ಏನು ನಮಗೆ ಯಾಕೆ ಗುರು, ದುಡ್ಡು ಇದ್ರೆ ದುನಿಯಾರೆ, ಇಲ್ಲದಿದ್ದೋ ಬೆಕ್ಕಾರೆ, ಒಂದೇ ಎಲ್ಲರೂ ಹೋಗ್ತಾರೆ, ಒಂದೇ ಲೈಫ್ ಎಂಜಾಯ್. ಒಂದು ಏತಕ್ಕೆ ಬೇಕು ಮನೆಯೊಂದು ಏಕಿರಬೇಕು, ಎಲ್ಲಿರಲಿ ನಮ್ಮ ಊರದೆ ನಮಗಿಲ್ಲಿ ಯಾರ ಹಂಗಿದೆ ಬಾಳೆಲ್ಲ ಆನಂದ. ಗೋಡೆ ಚೆನ್ನಾಗಿಲ್ಲ, ತೋಲ್ ಶಾರ್ಟ್ ಆಗಿ ನಿಂತಿದೆ. ನೋಡಿ ಒಂದು ನಿಮಿಷ. ಯಾವ್ದು 120 ರೂಪಾಯಿ ನಾವು ಕರ್ನಾಟಕದಲ್ಲ, ನಮ್ಮ ಮಂಡಲ್ ಓಡಾಡಕ್ಕೆ ಪೆಟ್ರೋಲ್ ಕಟ್ಟಬೇಕು. ಇವಾಗ ಎಲ್ಲಿದ್ದೀವಿ ಅಂತಂದ್ರೆ ಆನೆಗುಡ್ಡ ಶ್ರೀ ವಿನಾಯಕ ದೇವಸ್ಥಾನ ಕುಂಬಾಸಿದ್ದೀವಿ. ಈಗ ತಿಂಡಿ ತಿನ್ಕೊಂಡು ಇದನ್ನ ಹೊಡ್ತೀವಿ, ತಿಂಡಿ ಬಂದಿದ್ದೀವಿ. ಪಾಪ ತೋಯಿದ್ ನಿನ್ನೆ ರಾತ್ರಿ ಕೇಳಿದ್ದ ನನಗೆ ಇಡ್ಲಿ ಬೇಕು ಅಂತ, ನೋಡಿದ್ರೆ ಇಡ್ಲಿ ಸಿಗ್ಲೇ ಇಲ್ಲ. ಅದು ಬೆಳಗ್ಗೆ ಮಾಡೋಣ, ಬೆಳಗ್ಗೆ ಸಿಕ್ಕಿದೆ, ಇವಾಗ ಸಿಕ್ಕಿದೆ ಪಾಪ ಅವನಿಗೆ. ಇವತ್ತು ಬೆಳೆ ಸಿಕ್ಕಿದೆ ಅದಕ್ಕೆ. ನಾವು ಮೂವರು ಏನಾದ್ರು ಪಲಾವ್ ತಗೊಂಡಿದ್ವಿ, ಇವನು ಮತ್ತೆ ತೋಹಿದ್ ನಟರಾಜ್ ಏನಂತ ಗೊತ್ತಾಗ್ತಿಲ್ಲ. ಇಡ್ಲಿ ತಗೊಂಡಿದ್ವಿ. ಓಕೆ, ಮತ್ತೆ ಸಿಗೋಣ ಆಮೇಲೆ ತಿಂಡಿ ತಿಂದ. ಇಂಡಿಯಾ ಅಷ್ಟೇ ಚೆನ್ನಾಗೈತೆ, ಚೆನ್ನಾಗಿಲ್ಲ. ತಿಂಡಿ ತಿಂದು ನಾವಾಗ್ಲೇ ಈಗ ಆನೆಗುಡ್ಡ ಆ ಒಂದು ಪ್ಲೇಸಿಗೆ ಹೋಗಿ ಅಲ್ಲಿ ವಿನಾಯಕನ ದೇವರಿಗೆ ದರ್ಶನ ಮಾಡಿ ಫೋಟೋ ತೆಗ್ಸಿ ಈಗ ಕರೆಕ್ಟ್ ಆಗಿ ಮತ್ತೆ ಮುರುಡೇಶ್ವರದ ಕಡೆ ನಾವು ಪಯಣ ಬೆಳೆಸಿದ್ದೇವೆ. ನಾವೀಗಾಗ್ಲೇ ಕುಂದಾಪುರ ತಲುಪಿದೀವಿ. ನೆಕ್ಸ್ಟ್ ಯಾವ ಪ್ಲೇಸ್ ಸಿಗುತ್ತೋ ಮಧ್ಯದಲ್ಲಿ ಆ ಪ್ಲೇಸಿಗೆ ಹೋಗ್ತೀವಿ ನಾವು. ಇದು ಕುಂದಾಪುರ, ಈ ಉಡುಪಿ, ಕುಂದಾಪುರ, ಮಂಗಳೂರಿಂದ ಹೊರಟ್ರೆ ಇದೇ ತರ ರೋಡ್ ಸೈಡ್ ಇದೇ ತರ ಇರೋದು. ಅಂದ್ರೆ ವಾತಾವರಣ, ಮನೆಗಳಾಗಿರ್ಬೋದು, ರೋಡ್ ಆಗಿರ್ಬೋದು, ವೆದರ್ ಕೂಡ ಅದೇ ಸೇಮ್ ಟು ಸೇಮ್ ಹೋಗ್ತಾ ಇದೆ. ಮಿನಿಮಮ್ ಸ್ಪೀಡ್ ಅಲ್ಲಿ ಒಂದು 80-100 ಅಷ್ಟರಲ್ಲೇ ಹೋಗ್ತಾ ಇದೀವಿ. ಇದ್ರೆ ನಾವೀಗ ಎಲ್ಲಿದ್ದೀವಪ್ಪ ಅಂತಂದ್ರೆ ಮರವತಿ ಬೀಚಲ್ಲಿ ಇದ್ದೀವಿ. ತುಂಬಾ ಅದ್ಭುತವಾದಂತಹ ಒಂದು ಸನ್ನಿವೇಶ, ಪ್ರಕೃತಿಯ ರಮಣೀಯತೆಯನ್ನು ನಾವು ಏನು ಆಸ್ವಾದ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ ನೋಡಿ ಅಲೆಗಳು. ಹಿಂದ್ಗಡೆಯವರು ಕೂಡ ತುಂಬಾ ಚೆನ್ನಾಗಿದ್ದಾರೆ. ನೋಡಿ 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 ಹೋಗ್ತಾ ಇದಾರೆ ಅವರು. ಬರುವಂತೆ ನೋಡಿ ಸ್ನೇಹಿತರೆ, ನಮ್ ಗಾಡಿ ಎಲ್ಲಿ ನಿಂತಿದೆ ಈಗ, ಇಲ್ಲಿ ಸ್ವಿಫ್ಟ್.
ರೋಡಲ್ಲಿ ಎಷ್ಟಪ್ಪ ಟೋಲ್ ಕಟ್ಟೋದು, ಆಗ್ಲೇ ಒಂದ್ ಟೋಲ್ ಕಟ್ಟಿದ್ವಿ 120 ರೂಪಾಯಿ, ಮತ್ತೆ ಈಗ ಇನ್ನೊಂದು ಟೋಲ್ ಬಂದಿದೆ ನೋಡ್ರಿ. ಇಲ್ಲೊಂದು ಟೋಲ್ ಬಂದಿದೆ, ದೊಡ್ಡ ಟೋಲ್ ಇದು, ಅದು ಒಂದ್ ಸ್ವಲ್ಪ ಚಿಕ್ಕದಿತ್ತು ಟೋಲು. ಇದು ಕಟ್ಟಿದೀವಲ್ಲ ಅನ್ಬೇಕು ನೋಡ್ರಿ. ಫಾಸ್ಟ್ ಆಗಿದ್ದು ಸ್ನೇಹಿತರೆ, ನಾವು ಈಗಾಗಲೇ ಭಟ್ಕಳ ಬಂದ್ಬಿಟ್ಟಿದೀವಿ. ನೆಕ್ಸ್ಟ್ ಇನ್ನೊಂದು 13 ಕಿಲೋಮೀಟರ್ ಅಷ್ಟೇ ಇದೆ ಮುರುಡೇಶ್ವರ. ನಮ್ಮ ವ್ಯೂ ಪಾಯಿಂಟ್ ಇದೆ, ಹೋಗ್ತಾ ಇವಿ. ಸ್ವಲ್ಪ ಹೊತ್ತಲ್ಲಿ ಮುರುಡೇಶ್ವರ ಹೋಗಿ ನಾನು ಅಲ್ಲಿ ಸಿಗ್ತೇನೆ ಫ್ರೆಂಡ್ಸ್. ಸ್ನೇಹಿತರೆ, ನಾವೀಗಾಗ್ಲೇ ಎಲ್ಲಿ ಮುರುಡೇಶ್ವರದ ಒಂದು ದ್ವಾರ ಬಾಗ್ಲ ಹತ್ರ ಬಂದಿದೀವಿ. ಇನ್ನೇನು ಒಳಗೆ ಹೋಗಿ ನಾನು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಕವರ್ ಮಾಡ್ಲಿಕ್ಕೆ ಪ್ರಯತ್ನ ಮತ್ ನಟರಾಜ್ ಎಲ್ಲರೂ ಇದ್ದಾರೆ. ಹೋಗೋಣ. ವಿಡಿಯೋ ಗಮನಿಸ್ತಾ ಇದ್ದೀರಾ? Continue on Murudeshwar Temple Highway for 1.5 kilometers. 2 ಕಿಲೋಮೀಟರ್ ಇದೆ ಸ್ನೇಹಿತರೆ. ಸ್ನೇಹಿತರೆ, ಕಾರ್ನ ಪಾರ್ಕ್ ಮಾಡಿ ಈಗ ಕರೆಕ್ಟಾಗಿ ಡೈರೆಕ್ಟಾಗಿ ಬೀಚಿಗೆ ಹೋಗ್ತಾ ಇದೀವಿ. ಬೀಚು ಎಲ್ಲಿದೆ ಅಂತ ತೋರಿಸ್ತೀನಿ ತಡ್ರಿ. ನೋಡಿ ಸ್ನೇಹಿತರೆ, ಬೀಚ್ ಇಲ್ಲಿದೆ. ಅದಕ್ಕೆ ಇಲ್ಲಿಂದ ಹೋಗ್ಬೇಕು. ಇದೊಂದು 200-300 ಮೀಟರ್ ಇರ್ಬೋದು. ನಡ್ಕೊಂಡು ಹೋಗಿ ಅಲ್ಲಿಗೆ ಸಿಗ್ತೀನಿ. ಓಕೆ, ಮತ್ತೆ ಸಿಗೋಣ. ಇಲ್ಲಿ ಒಂಟೆ ಇದೆ ನೋಡಿ, ಒಂಟೆ ಇದೆ. ಇವರು ದುಬೈಗೆ ಬಂದ್ಬಿಟ್ಟಿದೀವಿ ಅಂತ ಅನ್ಕೊಂಡಿದ್ದಾರೆ. ಇವನು ದುಬೈ ಭಾಯ್ ತಮ್ಮ. ಸ್ನೇಹಿತರೆ, ಈಗ ಎಲ್ಲಿದೀವಪ್ಪ ಅಂತಂದ್ರೆ ಮುರುಡೇಶ್ವರದಲ್ಲಿ ಬೀಚ್ ಅಲ್ಲಿ ಸ್ನಾನ ಮಾಡಿ ಎಲ್ಲರೂ ಕೂಡ ನೀಟಾಗಿ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನ ಅಂತಂದ್ರೆ ದೇವಸ್ಥಾನದ ಹತ್ರ ಹೋಗಿ ಅಷ್ಟೇ, ಬಟ್ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಸೊ ಹಾಗಾಗಿ ಒಳ್ಳೆ ಒಂದ್ ಕಡೆ ಹೋಗಿ ಬ್ಯಾಟಿಂಗ್ ಮಾಡ್ಬೇಕು. ಅಂದ್ರೆ ಊಟನ ನೋಡೋಣ, ಒಳ್ಳೆ ಹೋಟೆಲ್ ಹತ್ರ ಹೋಗಿ ನಿಲ್ಲಿಸ್ತೀವಿ, ಮಾತಾಡೋಣ. ಸ್ನೇಹಿತರೆ, ಇಡ್ಗುಂಜಿಗೆ ಹೋಗ್ತಾ ಇದೀವಿ ಈಗ. ಹೌದು, ಅದ ನಂತರ ನೆಕ್ಸ್ಟ್ ಅಲ್ಲಿ ಏನಾದ್ರು ಹೋಟೆಲ್ ಗಿಟ್ಲು ಸಿಕ್ಕರೆ ಅಲ್ಲಿ ಊಟ ಮಾಡಬೇಕು. ಹೋಟೆಲ್ ಎಲ್ಲ ಸಿಕ್ಕಿಲ್ಲ, ಊಟನೇ ಮಾಡಿಲ್ಲ. ನೋಡೋಣ. KSRTC ಮರ್ದ ಮುಕ್ಕಾಲ್ ರೋಡಲ್ಲೇ ಬರ್ತಾ ಇದೆ. ನಾವು ನೋಡಿ ಸ್ನೇಹಿತರೆ, ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಹೇಗೆ ಹೋಗ್ತಾ ಇದ್ದಾರೆ ನೋಡಿ. ಹ್ಯಾಪಿ ಕ್ರಿಸ್ಮಸ್. ಸ್ನೇಹಿತರೆ, ನಾವು ಆಗ್ಲೇ ಹೊನ್ನಾವರದಲ್ಲಿ ಊಟ ಮಾಡಿ ಆಮೇಲೆ ಸಿಗ್ತೀವಿ ಅಂತ ಹೇಳಿದೆ. ಬಟ್ ಏನಂತಂದರೆ ಊಟ ನೀಟಾಗಿ ಎಲ್ಲೂ ಸಿಗಲಿಲ್ಲ. ಸೊ ಹಾಗಾಗಿ ಹೊರಗಡೆನೆ ಯಾವುದೋ ಒಂದು ಎಗ್ ರೈಸ್ ಅಂಗಡಿಲಿ ಒಂದು ಸ್ವಲ್ಪ ಎಗ್ ರೈಸು ಕಬಾಬ್ ತಿನ್ಕೊಬಂದ್ವಿ. ಅದಾದ್ಮೇಲೆ ಯಾಕೋ ಮನಸ್ಸು ಸರಿ ಇರ್ಲಿಲ್ಲ, ಹಂಗಾಗಿ ವಿಡಿಯೋ ಮಾಡ್ಲಿಕ್ಕೆ ಬಂದಾರೆ ಸ್ನೇಹಿತರೆ. ಸ್ವಲ್ಪ ನಕ್ಸ್ರಿ ಏನಾದ್ರು ಮಾಡಿ, ಇವ್ರು ನಕ್ಕಿಲ್ಲ ಅಂದ್ರೆ ಬೇಜಾರು. ಶರಾವತಿ ವ್ಯಾಲಿ ಇದು. ಸೊ ಶರಾವತಿ ನದಿ ಕೂಡ ಇಲ್ಲಿ ಹರಿತಾ ಇರೋದು ನಿಮ್ಗೆ ಕಾಣಿಸ್ತಾ ಇದೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಸೊ ಇಲ್ಲಿ ಬಂದಿದ್ದೀವಿ, ಫೋಟೋ ಗೀಟೋ ತಗೊಂಡು ಮತ್ತೆ ಇಲ್ಲಿಂದ ಮತ್ತೆ ಶಿವಮೊಗ್ಗದ ಕಡೆ ಪ್ರಯಾಣ ಮಾಡ್ತಿದ್ವಿ. ದಾರಿಲಿ ಯಾವ ಪ್ಲೇಸ್ ಸಿಗುತ್ತೋ ಆಲ್ಮೋಸ್ಟ್ ಅಲ್ಲಿ ಕವರ್ ಮಾಡ್ತೀವಿ. ಈಗ ಸಿಗೋದು ಅಂತಂದರೆ ಜೋಗ ಫಾಲ್ಸು, ಅಲ್ಲಿ ನೋಡಿ ಹೊಡ್ತೀವಿ. ಓಕೆ, ಥ್ಯಾಂಕ್ ಯು.
ಚಶ್ಮೆ ಇಲ್ವಾ? ರಾಜಾರಾಣಿ ಬಂದ ಸ್ನೇಹಿತರೆ, ಅಲ್ಲಿಂದ ನಾವು ಡೈರೆಕ್ಟ್ ಶಿವಮೊಗ್ಗ ಬಂದು ಶಿವಮೊಗ್ಗದಲ್ಲಿ ಇರ್ತಕ್ಕಂತಹ ಒಂದು ಚರ್ಚನ್ನು ನೋಡಿದ್ವಿ. ಚರ್ಚನ್ನು ನೋಡಿಕೊಂಡು ಅಲ್ಲಿ ಮಾಡ್ತಿರೋ ಸೆಲೆಬ್ರೇಷನ್ ಎಲ್ಲ ಅದೆಲ್ಲ ನೋಡಿಕೊಂಡು ಅಲ್ಲಿಂದ ಸೀದಾ ನಾವು ನಟರಾಜ್ ಮತ್ತು ತೋಯಿದನ್ನ ಶಿವಮೊಗ್ಗದಲ್ಲೇ ಬಿಟ್ಟು ತೋಯಿದಲ್ಲಿಂದ ಭದ್ರಾವತಿಗೆ ಹೋದ. ನಾವು ಚನ್ನಗಿರಿ ಕಡೆ ಬಂದ್ವಿ. ಹಾಗೆಯೇ ನಟರಾಜ್ ಅವನ ರೂಮಿಗೆ ಹೋದ, ಅವನು ಶಿವಮೊಗ್ಗದಲ್ಲೇ ಇರೋದು. ಸೊ ಅಲ್ಲಿಂದ ಸೀದಾ ಅಭಿ ಮತ್ತು ಅಜಯ್ ಇದ್ದರು. ಅಭಿನ ಅವ್ರ ಊರು ಅಜ್ಜಳ್ಳಿಗೆ ಬಿಟ್ವಿ. ಹಾಗೆಯೇ ಅಜಯ್ನ ಸುಣಿಗೆರೆ ಅವ್ರ ಊರಿಗೆ ಬಿಟ್ಟು ಸೀದಾ ನಮ್ಮೂರಿಗೆ ನಾನು ಬಂದೆ.